ಪಕ್ಷದ ನಾಯಕತ್ವಕ್ಕಾಗಿ ಯತ್ನಾಳ್ ಹಾಗೂ ವಿಜೇಂದ್ರ ನಡುವೆ ಉಂಟಾಗಿದ್ದ ಸಂಘರ್ಷ ಇದೀಗ ಸಮಾಜಕ್ಕೂ ತಿರುಗಿದೆ. ಲಿಂಗಾಯತ ಸಮುದಾಯದ ನಾಯಕತ್ವಕ್ಕಾಗಿ ಯತ್ನಾಳ್ ಸಮಾಜದ ಸಭೆ ಮಾಡಿದ ಬೆನ್ನಲ್ಲೇ ವಿಜೇಂದ್ರ ಆಪ್ತರ ಟೀಮ್ ಕೂಡ ಪ್ರತಿತಂತ್ರ ರೂಪಿಸಿದೆ. ಮತ್ತೊಂದೆಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನೇ ದಿನೇ ಹೊಸ ಟ್ವಿಸ್ಟ್ ಟರ್ನ್ ಪಡೆದುಕೊಳ್ತಿದೆ. ಯತ್ನಾಳ್ ವಿಜಯೇಂದ್ರ ನಡುವೆ ಮುಗಿಯದ ಸಂಘರ್ಷ. ಲಿಂಗಾಯತ ಸಮಾಜದ ನಾಯಕತ್ವಕ್ಕಾಗಿ ಸಮರ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ದಿನೇ ದಿನೇ ತಂತ್ರಗಾರಿಕೆಯನ್ನ ಬದಲಿಸುತ್ತಿದೆ. ಹೇಗಾದ್ರೂ ಮಾಡಿ ಬಿಎಸ್ವೈ ವಿಜಯೇಂದ್ರರನ್ನ ಕಟ್ಟಿ ಹಾಕಿ ತಮ್ಮ ನಾಯಕತ್ವದ ಶಕ್ತಿ ಹೆಚ್ಚಿಸಿಕೊಳ್ಳಲೇಬೇಕು ಅಂತ ಪಟ್ಟು ಹಾಕ್ತಿದೆ. ಈ ಮಧ್ಯೆ ವಿಜಯೇಂದ್ರ ಬಣ ಈಗ ಸಮುದಾಯದ ಅಸ್ತ್ರ ಪ್ರಯೋಗಿಸಿದೆ. ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಭೆಗಳ ಮೂಲಕ ಸಮುದಾಯ ಬೆಂಬಲ ಪಡೆಯಲು ಕಾರ್ಯತಂತ್ರ ರೂಪಿಸಿದೆ. ಈ ಹಿನ್ನೆಲೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎಂಪಿ ರೇಣುಕಾಚಾರ್ಯ ಟೀಮ್ನಿಂದ ಲಿಂಗಾಯತ ಸಮಾಜಗಳ ಸಭೆ ನಡೆಯಿತು. ಈ ಸಭೆಯಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಪರ ನಿಲ್ಲುವಂತೆ ಕಾರ್ಯತಂತ್ರ ರೂಪಿಸಲಾಯಿತು. ಅಲ್ಲದೆ ಏಪ್ರಿಲ್ 4ರಂದು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ನಿರ್ಧರಿಸಲಾಗಿದೆ. ನಮ್ಮ ಉದ್ದೇಶ ಒಡೆದ ಮನಸ್ಸುಗಳನ್ನ ಕಟ್ಟಬೇಕು, ದಾರಸೂಜಿಯ ಕೆಲಸ ಮಾಡಬೇಕು. ಮುಂದೆ ಸಮಾವೇಶ ದಿನಾಂಕ ನಿರ್ಣಯವನ್ನು ಮಾಡಿ ಈ ನಾಡಿನ ಮಠಾಧೀಶ್ವರ ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮತ್ತು ನಾಡಿನ ದೊಡ್ಡ ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅಥವಾ ಲೋಕಸಭಾ ಸದಸ್ಯರು, ಶಾಸಕರುಗಳು, ಮಾಜಿ ಶಾಸಕರು, ಮುಖಂಡರುಗಳ ಸಭೆಯನ್ನು ಸಹ ಇವತ್ತು ನಿರ್ಣಯ ಮಾಡಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಪಕ್ಷದ ವೇದಿಕೆಯ ಬದಲು ಸಮಾಜದ ಹೆಸರಿನಲ್ಲಿ ಸಭೆಗಳನ್ನ ಮಾಡ್ತಿರೋ ವಿಜಯೇಂದ್ರ ಬಣದ ವಿರುದ್ಧ ಬಿಜೆಪಿಯ ರೆಬಲ್ ಟೀಮ್ ಪ್ರತಿತಂತ್ರ ರೂಪಿಸುತ್ತಿದೆ. ಶಾಮನೂರು ಶಿವಶಂಕರಪ್ಪ ಭೇಟಿಯಾದ ಬಿಎಸ್ವೈ. ಈ ಮಧ್ಯೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬೆಂಗಳೂರಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾಧ್ಯಕ್ಷ ಶಾಮನೂರು ಶಿವಶಂಕರಪ್ಪರನ್ನು ಭೇಟಿಯಾಗಿದ್ದಾರೆ. ಸಂಸದ ಬಿವೈ ರಾಘವೇಂದ್ರರ ಮಗನ ಎಂಗೇಜ್ಮೆಂಟ್ಗೆ ಕರೆಯುವ ನೆಪದಲ್ಲಿ ಶಾಮನೂರು ಭೇಟಿಯಾಗಿ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು. ಈ ಮೂಲಕ ಮಹಾಸಭಾದ ಬೆಂಬಲ ಪಡೆಯೋ ಯತ್ನ ನಡೆದಿದೆ ಎನ್ನಲಾಗಿದೆ. ಕಾಂಗ್ರೆಸ್ನಲ್ಲಿ ನಿಲ್ಲದ ಆಂತರಿಕ ಕಚ್ಚಾಟ. ಖರ್ಗೆ ಭೇಟಿಯಾದ ಡಿಕೆಶಿ ಮಹದೇವಪ್ಪ. ಇದು ಬಿಜೆಪಿಯಲ್ಲಿನ ಬೆಳವಣಿಗೆ ಆದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ರಂಪ ರಾಮಾಯಣ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಿಲ್ಲ. ಹಿಂದುತ್ವ ಜಪದ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ 20 ನಿಮಿಷಗಳ ಕಾಲ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ರು. ನಾನು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡದೆ ಬಿಜೆಪಿಯವರನ್ನ ಭೇಟಿ ಮಾಡೋದಕ್ಕಾಗತ್ತಾ? ಪಕ್ಷದ ವಿಚಾರ ಮಾತಾಡಿದ್ದೇನೆ, ಅದೆಲ್ಲವನ್ನೂ ನಾವು ಹೇಳ್ಕೊಳ್ಳೋಕ್ಕಾಗತ್ತಾ ಅಂತ ಮಾಧ್ಯಮದವರನ್ನ ಡಿಕೆಶಿ ಪ್ರಶ್ನಿಸಿದ್ರು. ಡಿಕೆಶಿ ಭೇಟಿಯಾಗಿ ಕೆಲ ಹೊತ್ತಲ್ಲೇ ಸಚಿವ ಎಚ್.ಸಿ. ಮಹದೇವಪ್ಪ ಕೂಡ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ನಾನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ, ಇನ್ಯಾರು ನಾನು ಬಿಜೆಪಿ ಆಫೀಸ್ಗೆ ಹೋಗಿ ಭೇಟಿ ಮಾಡಲಾ? ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ, ಈಗ ಹೊಸ ಆಫೀಸ್ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ, ಈ ತಿಂಗಳಲ್ಲೇ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸಿಎಂ ಸಿದ್ದು ಆಪ್ತ ರಾಜಣ್ಣ ಭೇಟಿಗೆ ಡಿಕೆಶಿ ಯತ್ನ. ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ನಡೆ. ಖರ್ಗೆ ಭೇಟಿ ಬೆನ್ನಲ್ಲೇ ಸಹಕಾರ ಸಚಿವ ಕೆಎನ್ ರಾಜಣ್ಣರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರು. ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ರಾಜಣ್ಣರ ಕಚೇರಿಗೆ ಡಿಕೆಶಿ ಹೋದ್ರು. ಆದ್ರೆ ಕಚೇರಿಯಲ್ಲಿ ರಾಜಣ್ಣಗಿರಲಿಲ್ಲ. ಫೋನ್ ಮೂಲಕ ರಾಜಣ್ಣ ಸಂಪರ್ಕಕ್ಕೆ ಯತ್ನಿಸಲಾಯಿತು, ಆದ್ರೂ ಸಿಗಲಿಲ್ಲ. ಸುಮಾರು 20 ನಿಮಿಷಗಳ ಕಾಲ ಕಾದು ಸುಸ್ತಾದ ಡಿಸಿಎಂ ಡಿಕೆಶಿ ವಾಪಸಾದ್ರು. ಇದ್ರು ಅಂತ ಅಸೆಂಬ್ಲಿಲಿ ಇದ್ರು ಅಂತ ಹೇಳ್ತಾ ಇದಾರೆ. ನಾಳೆ ಅದನ್ನ ಮಾತಾಡ್ತೀನಿ ಅವ್ರ ಹತ್ರ. ಏನ್ ಕುತೂಹಲ? ಈಸ್ ಮೈ ಲೀಡರ್, ಸೀನಿಯರ್ ಲೀಡರ್. ತನ್ನ ವಿರುದ್ಧ ಸದಾ ಬೆಂಕಿ ಉಗುಳುತ್ತಿರುವ ಸಚಿವ ಕೆಎನ್ ರಾಜಣ್ಣರ ಭೇಟಿಗೆ ಡಿಸಿಎಂ ಡಿಕೆಶಿ ಯತ್ನಿಸಿರೋದು ತೀವ್ರ ಕುತೂಹಲ ಕೆರಳಿಸಿದೆ. ಮುಂದೆ ನಾಯಕತ್ವ ವಿಚಾರ ಯಾವ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಕೃಷ್ಣ ಜಿವಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.